श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಒಂದೇ ಒಂದು ನಿಮಿಷ ವೇಟ್ ಮಾಡಿ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ನಾವು ಕೈಗೆತ್ಕೊಂಡು ಭಗವಂತನ ಕೃಪೆಯಿಂದ ಜಗದ್ಗುರುಗಳ ಆಶೀರ್ವಾದದಿಂದ 8ನೇ ಅಷ್ಟಕ 8ನೇ ಸ್ಕಂದ, ಅದರಲ್ಲಿಯೂ ಬಲಿ ಚಕ್ರವರ್ತಿಗೆ ಬಂಧಿಸಿ ವಾಮನಾವತಾರವನ್ನು ತಾಳಿರುವಂತಹ ಕಥೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಸಮುದ್ರ ಮಥನದ ಕಥೆ ಹೇಳುವಾಗ ದೇವಾಸುರರ ಸಂಗ್ರಾಮದಲ್ಲಿ ಅಸುರರ ನೇತೃತ್ವವನ್ನು ವಹಿಸಿರುವಂತಹನು ಆ ಕಾಲದಲ್ಲಿ ಇರುವಂತಹ ಅಸುರಾಧಿಪತಿ ಬಲಿ. ನಂತರ ಆ ಬಲಿ ವಿಷಯ ಬಂದಾಗ ಪರೀಕ್ಷಿತ್ ಮಹಾರಾಜನ ಕೇಳ್ತಾನೆ, ಅದೇಕೆ ಭಗವಂತನೇ ಎಲ್ಲವನ್ನೂ ಸೃಷ್ಟಿಸುವಂತಹ ಎಲ್ಲದಕ್ಕೂ ಒಡೆಯನಾಗಿರುವಂತಹ ಆಳುವಂತಹ ಭಗವಂತನೇ ಆ ಬಲಿಯ ಹತ್ರ ಹೋಗಿ ಯಾತಕ್ಕಾಗಿ ಭಿಕ್ಷೆಯನ್ನು ಕೇಳಿದ್ನು? ಇನ್ನು ಏನು ಮಾಡದಿರ ಆ ನಿರಪರಾಧಿಯಾಗಿರುವಂತಹ ಬಲಿಯನ್ನ ಯಾತಕ್ಕಾಗಿ ಪಾತಾಳಕ್ಕೆ ತಳ್ಳಿದನು? ಇದು ಸ್ವಲ್ಪ ಒಳಗಡೆ ಏನೋ ರಹಸ್ಯ ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆಯಲ್ಲ, ಏನದು ಅನ್ನೋ ರೀತಿಯಲ್ಲಿ ಪರೀಕ್ಷಿತ ಮಹಾರಾಜನು ಪ್ರಶ್ನೆ ಕೇಳುತ್ತಾನೆ. ಬಲೆ ಪದತ್ರಯಂ ಭೂಮೇಃ ಕಸ್ಮಾದ್ಧರಿರಯಾಚತ ಭೂತೇಶ್ವರ ಕೃಪಣವಲ್ಲಬ್ಧಾರ್ಥೋಪಿ ಬಬಂಧ ಕಿಂ ಏತದ್ವೇದಿತುಮಿಚ್ಛಾಮೋ ಮಹತ್ ಕೌತೂಹಲಂ ಹಿನಃ ಯಜ್ಞೇಶ್ವರಸ್ಯ ಪೂರ್ಣಸ್ಯ ಬಂಧನಂ ಚಾಪ್ಯನಾಗಸಃ. ಹರಿಯ ಅದ್ಯಾವ ಕಾರಣದಿಂದ ಬಲಿ ಹತ್ರ 3 ಪಾದ ಇಡುವ ಜಾಗವನ್ನ ಕೇಳಿದ್ನು? ಎಲ್ಲಾ ಸಕಲ ಸಂಪತ್ತುಗಳಿಗೂ ಜಗತ್ತಿಗೂ ಒಡೆಯನಾಗಿರುವಂತಹ ಭೂತೇಶ್ವರನಾಗಿರುವಂತಹ ಆ ಭಗವಂತನು ದೀನನಂತೆ, ದರಿದ್ರರಂತೆ, ಬಡವರಂತೆ ಅದು ಯಾಕೆ ಆ ಬಲಿ ಹತ್ರ ಹೋಗಿ ಯಾಚನೆ ಮಾಡಿದನು? ಜೊತೆಗೆ ಯಾಕೆ ಅವನನ್ನು ಬಂಧಿಸಿದ್ನು? ಈ ಎಲ್ಲಾ ವಿಷಯಗಳ ಬಗ್ಗೆ ನನಗೆ ಕುತೂಹಲ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅದರ ಬಗ್ಗೆ ನನಗೆ ಹೇಳಬೇಕು ಅಂತ. ಮುಂಚೆ ಬಂಧನನೂ ಮಾಡಿದನು, ಆಮೇಲೆ ಅವನನ್ನ ಸುತಲ ಎಂಬಂತಹ ಲೋಕಕ್ಕೆ ಅಧಿಪತಿಯನ್ನು ಮಾಡಿದನು. ಆ ವಿಷಯ ಬಗ್ಗೆ ಹೇಳಬೇಕು ಅಂತ ಕೇಳಿದಾಗ ಪರೀಕ್ಷಿತ ಮಹಾರಾಜರು ಕಥೆಯನ್ನು ಮುಂದುವರಿಸ್ತಾರೆ. ದೇವಾಸುರ ಸಂಗ್ರಾಮದಲ್ಲಿ ಇಂದ್ರನು ಬಲಿಯನ್ನ ಸಂಹಾರ ಮಾಡಿ ಅಸುರ ಸೈನ್ಯವನ್ನ ಸೋಲಿಸಿದಾಗ
ಹಾಗೆ ನೋಡಿದರೆ ವಾಸ್ತವದಲ್ಲಿ ಭಗವಂತನ ಒಂದು ಆವೇಶದಿಂದಲೇನೆ ಇಂದ್ರನು ಆ ಬಲಿಯನ್ನ ಅಥವಾ ಅಸುರರನ್ನ ಸೋಲಿಸಿದ್ದು. ಆದರೂ ಕೂಡ ಆ ಬಲಿಯ ಶರೀರ ಅಲ್ಲಿಯ ಸೈನ್ಯರೆಲ್ಲರೂ ತೆಗೆದುಕೊಂಡು ಹೋದಾಗ ಶುಕ್ರಾಚಾರ್ಯರು ಈಶ್ವರನಿಂದ ಪಡೆದಿರುವಂತಹ ಸಂಜೀವಿನಿ ವಿದ್ಯೆ ಪ್ರಯೋಗವನ್ನು ಮಾಡಿ ಆ ಎಲ್ಲರನ್ನು ಪುನಃ ಜೀವಿಸ್ತಾರೆ. ಹಾಗೆ ಮರು ಜನ್ಮ ನೀಡಿರುವುದನ್ನ ಮತ್ತೆ ಪ್ರಾಣವನ್ನ ತುಂಬಿರುವಂತಹ ಆ ಗುರುಗಳಿಗೆ ಬಲಿಯು ತನ್ನ ಸರ್ವಸ್ವವನ್ನೂ ಧಾರೆ ಇರ್ತಾನೆ. ತನ್ನ ರಾಜ್ಯ ಸಂಪತ್ತು ಅರಮನೆ ಏನೇನಿದೆ ಇದೆ ಎಲ್ಲವನ್ನೂ ಧಾರೆ ಇರ್ತಾನೆ. ಅಷ್ಟೇ ಅಲ್ಲದೆ ಅವರನ್ನ ಮತ್ತು ಅವರ ವಂಶದ ಎಲ್ಲಾ ಬ್ರಾಹ್ಮಣರನ್ನು, ಅಂದ್ರೆ ಶುಕ್ರಾಚಾರ್ಯರು ಭೃಗು ವಂಶದಲ್ಲಿ ಜನಿಸಿರುವಂಥವ್ರು. ಹಾಗಾಗಿ ಭೃಗು ವಂಶದ ಎಲ್ಲಾ ಬ್ರಾಹ್ಮಣರನ್ನು ದೇವತೆಗಳ ರೀತಿಯಲ್ಲಿಯೇನೆ ಅವರನ್ನು ಪೂಜಿಸುತ್ತಾ ಅವರಿಗೆ ಸತ್ಕಾರಗಳನ್ನು ಮಾಡುತ್ತಾ ದಾನಾದಿಗಳನ್ನು ಕೊಡುತ್ತಾ ಬಹಳ ಗೌರವಾದರ ಆತಿಥ್ಯಗಳಿಂದ ಅವರನ್ನು ನೋಡ್ಕೊಳ್ತಾ ಇರ್ತಾರೆ. ಹೀಗೆ ಅವರ ಸೇವೆಯಲ್ಲಿ ತನ್ನ ತನು ಮನ ಧನ ಸರ್ವಸ್ವವನ್ನು ಅವರಿಗೆ ಅರ್ಪಿಸಿದಾಗ ಆ ಎಲ್ಲ ಭಾರ್ಗವ ವಂಶದ ಬ್ರಾಹ್ಮಣರು ಇವನಲ್ಲಿ ಸಂಪ್ರೀತಗೊಂಡು ಇವನ ಆಸೆ ಏನಾಗಿದೆ ಅದನ್ನ ಮನಗಂಡು, ಇವನ ಆಸೆ ಏನಾಗಿದೆ ಸ್ವರ್ಗವನ್ನು ಗೆಲ್ಲಬೇಕು ಅನ್ನುವಂಥದ್ದು, ಅದನ್ನು ಮನಗಂಡು ಆ ಎಲ್ಲಾ ಭಾರ್ಗವ ವಂಶದ ಬ್ರಾಹ್ಮಣರು ಸೇರಿ ಇವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಎಂತಹ ಪಟ್ಟಾಭಿಷೇಕ ಅಂದ್ರೆ ವಿಶ್ವಜಿತ್ ಯಾಗ ಮಾಡಿಸಿ ಆಮೇಲೆ ಪಟ್ಟಾಭಿಷೇಕ ಅಥವಾ ಪಟ್ಟಾಭಿಷೇಕ ಮಾಡಿಸಿ ಆಮೇಲೆ ವಿಶ್ವಜಿತ್ ಯಾಗ ಮಾಡಿಸ್ತಾರೆ. ಆ ವಿಶ್ವಜಿತ್ ಯಾಗ ಅನ್ನುವಂತಹದ್ದು ಸಂಪೂರ್ಣಗೊಂಡ್ರೆ ಸಂಪೂರ್ಣ ವಿಶ್ವವನ್ನೇ ಗೆಲ್ಲುವಂತಹ ಸಾಮರ್ಥ್ಯ ಬರುತ್ತೆ ಅನ್ನುವಂತಹದ್ದು ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಆ ಯಜ್ಞ ಮಾಡುವಂತಹದ್ದು. ಇದೇ ವಿಶ್ವಜಿತ್ ಯಜ್ಞವನ್ನ ನಚಿಕೇತನ ತಂದೆಯೂ ಕೂಡ ಮಾಡಿರ್ತಾನೆ. ಹಾಗೆ ನಂತರ ಕಾಲದಲ್ಲಿ ದಿಲೀಪನು ಕೂಡ ಈ ವಿಶ್ವಜಿತ್ ಯಜ್ಞವನ್ನು ಮಾಡಿರ್ತಾನೆ. ಈ ವಿಶ್ವಜಿತ್ ಯಜ್ಞ ಮಾಡ್ತಾ ಆ ಬ್ರಾಹ್ಮಣರೆಲ್ಲರೂ ಅವರನ್ನ ಪೂರ್ಣಾಹುತಿಯ ಮಂತ್ರಗಳನ್ನು ಹೇಳ್ತಾ ಪೂರ್ಣಾಹುತಿ ಮುಗಿದ ತಕ್ಷಣ ಆ ಅಗ್ನಿಯಿಂದ ಇಂದ್ರನ ರಥದ ಕುದುರೆಗಳಿಗೆ ಸಮಾನವಾಗಿರುವಂತಹ ಹರಿದ್ವರ್ಣದ ಕುದುರೆಗಳು ಹೊರಬರ್ತವೆ. ಬಂಗಾರದಿಂದಲೇನೆ ಮಾಡಿದೆ ಎನ್ನುವಂತಹ ಚಿನ್ನದ ಕಾಂತಿಯಿಂದ ಕೂಡಿರುವಂತಹ ರಥ ಅನ್ನುವಂಥದ್ದು ಹೊರಬರುತ್ತದೆ. ಅದರಲ್ಲಿ ವಿಶೇಷವಾಗಿರುವಂತಹ ಧ್ವಜ ಪತಾಕಗಳು, ಅನೇಕ ಅಲಂಕಾರಗಳಿಂದ ಕೂಡಿರುವಂತಹ ರಥ, ಅದು ದಿವ್ಯವಾಗಿರುವಂತಹ ಸುವರ್ಣ ಮಣಿಭೂಷಿತವಾಗಿರುವಂತಹ ರಥ. ಆ ರಥದ ಹೊರಬಂದು ಅಂತೆಯೇ ಬಹಳ ವಜ್ರಕ್ಕೆ ಸಮಾನವಾದ ಕಠಿಣವಾಗಿರುವಂತಹ ಕವಚ, ಅದು ಕೂಡ ಆ ಯಜ್ಞದಿಂದ ಹೊರಬರುತ್ತೆ. ಇದನ್ನ ನೋಡಿ ಸ್ವೀಕರಿಸಿದಂತಹ ಆ ಬಲಿಚಕ್ರವರ್ತಿಯು ಇವರು ಬ್ರಾಹ್ಮಣ ಸೇವೆ ಮಾಡುವುದನ್ನ, ಆ ಯಜ್ಞವನ್ನ ನಿಷ್ಠೆಯಿಂದ ಮಾಡುವುದನ್ನ ಗಮನಿಸಿ ಚತುರ್ಮುಖ ಬ್ರಹ್ಮನು ಕೂಡ ಅವನಿಗೆ ಯಾವತ್ತಿಗೂ ಬಾಡದೇ ಇರುವಂತಹ ಕಮಲಮಾಲೆಯನ್ನ ಆಶೀರ್ವಾದ ರೂಪವಾಗಿ ಕೊಡುವಂತವನಾಗ್ತಾನೆ. ಇದರಿಂದ ಸಂಪ್ರೀತಗೊಂಡಂತಹ ಅವನ ಗುರು ಆಗಿರುವಂತಹ ಶುಕ್ರಾಚಾರ್ಯರು ಅವನಿಗೆ ಒಂದು ವಿಶಿಷ್ಟವಾಗಿರುವಂತಹ ಶಂಖವನ್ನ ಕೊಡ್ತಾನೆ. ಅದೆಂಥ ಶಂಖ ಅಂದ್ರೆ ಆ ಶಂಖ ನಾದದಿಂದಲೇನೆ ಶತ್ರುವಿನ ಹೃದಯದಲ್ಲಿ ಸೋಲು ಅನ್ನುವಂತಹದ್ದು ಪ್ರವೇಶ ಮಾಡಿಬಿಡ್ಬೇಕು. ಯಾವಾಗ ಮನಸ್ಸಿನಲ್ಲಿ ಸೋಲು ಅನ್ನೋದು ಪ್ರವೇಶ ಮಾಡುತ್ತೋ ಅವಾಗ ಎಂತಹ ಶಕ್ತಿಶಾಲಿ ಇದ್ರೂ ಯುದ್ಧದಲ್ಲಿ ಅವನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆ ಶಂಖ ನಾದದಿಂದಲೇನೆ ಈ ಶತ್ರುವಿನ ಎದೆ ಒಡೆದು ಹೋಗಬೇಕು, ಭಯ ಅನ್ನೋದು ಅವನ ಮನಸ್ಸಿನಲ್ಲಿ ಹುಟ್ಟಬೇಕು. ಅಂತಹ ಶಂಖವನ್ನ ಅವನಿಗೆ ದಯಪಾಡಿಸ್ತಾನೆ. ಈ ಎಲ್ಲವನ್ನು ಸ್ವೀಕರಿಸಿ ಅಲ್ಲಿರುವಂತಹ ಬ್ರಾಹ್ಮಣರಿಂದ ಭಾರ್ಗವ ವಂಶದ ಬ್ರಾಹ್ಮಣರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡು ಸುಸಜ್ಜಿತನಾಗಿ ಶುಕ್ರನಿಂದ ಮತ್ತೊಮ್ಮೆ ಆಶೀರ್ವಾದವನ್ನು ಪಡೆದುಕೊಂಡು ಅಮರಾವತಿಯ ಮೇಲೆ ದಂಡೆತ್ತಿ ಹೋಗ್ತಾನೆ, ತನ್ನ ಎಲ್ಲ ಸೈನ್ಯವನ್ನು ಒಟ್ಟುಗೂಡಿಸಿ. ಅಮರಾವತಿ ಬಗ್ಗೆ ಬಹಳಷ್ಟು ವರ್ಣನೆ ಮಾಡಿದ್ರು. ಆ ನಗರದ ಒಂದು ವಿಶಿಷ್ಟತೆಯನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಯಾಮ್ನ ವ್ರಜಂತ್ಯಧರ್ಮಿಷ್ಠಾಃ ಖಲಾಭೂತದೃಹಶಠಾಃ ಮಾನಿನಃ ಕಾಮಿನೋ ಲುಬ್ಧಾ ಏಭಿರ್ಹೀನ ವ್ರಜಂತಿ ಯತ್. ಆ ನಗರದ ವ್ಯವಸ್ಥೆ ಹೇಗಿರ್ತಾನೆ ಅಂತಂದ್ರೆ ಈ ಮುಂದೆ ಹೇಳಿದಂಥವ್ರು ಆ ನಗರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ತರ ಒಂದ್ ಮಾಡಿರ್ತಾನೆ. ಯಾರ್ಯಾರು? ಅಧರ್ಮಿಷ್ಠಾಹ, ಧರ್ಮಾಚರಣೆಯಲ್ಲಿ ಶ್ರದ್ಧೆ ನಂಬಿಕೆ ಇಲ್ಲದೆ ಇರುವವರು, ಆಚರಣೆ ಮಾಡದೇ ಇರುವವರು.
ಅಮರಾವತಿಯಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಮರಾವತಿ ಅಂದ್ರೇನು? ಸ್ವರ್ಗದಲ್ಲಿರುವಂತಹ ಒಂದು ಪಟ್ಟಣ, ಇಂದ್ರನ ರಾಜಧಾನಿ. ಖಲಾಹ, ದುಷ್ಟ್ರು, ಭೂತದ್ರುಹ, ಪ್ರಾಣಿಗಳ ಮೇಲೆ ಹಿಂಸೆ ಮಾಡುವಂಥವ್ರು, ಶಠಾಹ, ವಂಚಕರು, ಮಾನಿನಹ ಅಂದ್ರೆ ಅಭಿಮಾನ ಅಂದ್ರೆ ದುರಭಿಮಾನವನ್ನು ತಾಳಿರುವಂಥವರು, ಕಾಮಿಗಳು, ಮತ್ತು ಲುಬ್ಧಾಹ ಲೋಭಿಗಳು, ಸಂಪತ್ತನ್ನ ಲೋಭ ಮಾಡುವಂಥವ್ರು, ಇವರೆಲ್ಲರೂ ಕೂಡ, ಇವರಲ್ಲಿ ಯಾರೂ ಕೂಡ ಆ ಒಂದು ಅಮರಾವತಿ ಎನ್ನುವಂತಹ ನಗರಕ್ಕೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾನೆ. ಅಂತಹ ವಿಶಿಷ್ಟವಾಗಿರುವಂತಹ ನಗರ ಅದು. ಯಾರಾದರೂ ಇವುಗಳನ್ನ ಗೆದ್ದಿದ್ದಾರೆಯೋ, ಯಾರು ಕಾಮವನ್ನ ಗೆದ್ದಿದ್ದಾರೆ, ಅಭಿಮಾನ ಅಹಂಕಾರವನ್ನು ಗೆದ್ದಿದ್ದಾರೆ, ಪ್ರಾಣಿ ದಯವನ್ನ ಮಾಡುವಂಥವರಿದ್ದಾರೆ, ದುಷ್ಟರಲ್ಲ ಸಜ್ಜನರಾಗಿದ್ದಾರೆ, ಧರ್ಮಿಷ್ಠರಾಗಿದ್ದಾರೆ, ಶಠರಲ್ಲ ಮೋಸ ಮಾಡೋದಿಲ್ಲ, ಅವರೆಲ್ಲರೂ ಆ ಅಮರಾವತಿ ನಗರಕ್ಕೆ ಹೋಗ್ತಾರೆ ಅನ್ನುವಂತಹದ್ದು ಒಂದು ವ್ಯವಸ್ಥೆ. ಹೀಗಿರುವಂತಹ ಅಮರಾವತಿ ನಗರದ ಕೋಟೆಯ ಬಾಗಿಲಲ್ಲಿ ಬಂದು ನಿಂತು ತನ್ನ ಸರ್ವಸೈನ್ಯದಿಂದ ಕೂಡಿಕೊಂಡಿರುವಂತಹ ಬಲಿಚಕ್ರವರ್ತಿಯು ಶುಕ್ರಾಚಾರ್ಯನಿಂದ ದಯಪಾಲಿಸಿರುವಂತಹ ಆ ಶಂಖವನ್ನ ಒಮ್ಮೆ ಮೊಳಗಿಸ್ತಾನೆ ಅಷ್ಟೇನೆ. ಆ ಪ್ರಚಂಡವಾಗಿರುವಂತಹ ಶಂಖಧ್ವನಿಯನ್ನು ಕೇಳಿರುವಂತಹ ಒಳಗಡೆ ಇರುವ ಇಂದ್ರನು ಆ ಶಂಖಧ್ವನಿಯಿಂದಲೇನೆ ಅವನ ಮನಸ್ಸಿನಲ್ಲಿ ಭಯ ಅನ್ನುವಂತಹದ್ದು ತುಂಬಿಕೊಂಡ್ಬಿಡ್ತದೆ. ಆ ಧ್ವನಿಯನ್ನ ಕೇಳಿಯೇನೆ ಇಂದ್ರನಿಗೆ ಮನಸ್ಸಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಈ ಬಾರಿ ಬಲಿಯು ಸಂಪೂರ್ಣವಾಗಿ ತಯಾರಿಯ ಜೊತೆಗೆ ಬಂದಿದ್ದಾನೆ, ಸುಸಜ್ಜಿತವಾಗಿ ಬಂದಿದ್ದಾನೆ, ಇವನನ್ನ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಒಂದು ಬಾರಿ ಮನಸ್ಸಿನಲ್ಲಿ ನಮ್ಮ ಮೇಲೇನೆ ನಮಗೆ ಅವಿಶ್ವಾಸ ಅಥವಾ ಧೈರ್ಯ ಕುಂದುವಿಕೆ ಅನ್ನೋದು ಬಂದ್ಬಿಟ್ರೆ ನಾವು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ. ನಾವು ಹಿಂದೆನೆ ಹೋಗ್ತಾ ಹೋಗ್ತಾ ಕುಸಿದು ಬೀಳ್ಬೇಕಾಗತ್ತೆ. ಇಂದ್ರನಿಗಾಗಿದ್ದು ಹಾಗೆ ಆಯ್ತು. ಆವಾಗ ಅವನು ತನ್ನ ಗುರುವಾಗಿರುವಂತಹ ಬೃಹಸ್ಪತಿ ಆಚಾರ್ಯನ ಹತ್ರ ಹೋಗಿ ಈ ವ್ಯವಸ್ಥೆಯನ್ನ ಎಲ್ಲ ಹೇಳ್ತಾನೆ. ಹೀಗೀಗಿದೆ, ಇಂದ್ರನ ಬಲಿ ಚಕ್ರವರ್ತಿಯು ಅವನ ಶಂಖ ವಾದ್ಯದಿಂದಲೇನೆ ಅವನ ತಯಾರಿ ಏನು ಎಂಬುವಂತಹದ್ದು ಗುರುತಿಸಿರುವಂತಹದ್ದಾಗಿದೆ. ಅಷ್ಟೊಂದು ಪ್ರಚಂಡವಾಗಿರುವಂತಹದ್ದು ನಾನು ಇಲ್ಲಿವರೆಗೂ ಎಲ್ಲಿಯೂ ಕೇಳೇ ಇಲ್ಲ ಅಂತಹದ್ದು ಅಂತೆಲ್ಲ ವರ್ಣನೆ ಮಾಡಿದಾಗ ಬೃಹಸ್ಪತ್ಯಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಹಿಂದೆ ನಡೆದಿರುವಂತಹದ್ದೆಲ್ಲವನ್ನು ನೋಡಿ ತಿಳಿದುಕೊಳ್ತಾರೆ. ಅದನ್ನು ನೋಡಿ ಹೇಳಿರುವಂತಹವರು, ಹೇ ಇಂದ್ರ, ಈ ಬಲಿ ಚಕ್ರವರ್ತಿಗೆ ಬಂದಿರುವಂತಹ ಇಂತಹ ತೇಜಸ್ಸು ಅದೆಲ್ಲಿಂದ ಬಂದಿದೆ ಅನ್ನೋದು ನಂಗೆ ಗೊತ್ತು ಅಂತ ಹೇಳಿ ಅವನು ಆ ಬಲಿಯ ಹಿಂದೆ ಮಾಡಿರುವಂತಹ ಅಂದ್ರೆ ವೇದಾಧ್ಯಯನ ಸಂಪನ್ನರಾಗಿರುವಂತಹ ಭಾರ್ಗವ ವಂಶದ ಬ್ರಾಹ್ಮಣರನ್ನ ಬಲಿಯು ಮಾಡಿರುವಂತಹ ಸೇವೆಯಿಂದ ಆ ಬ್ರಾಹ್ಮಣರೆಲ್ಲರೂ ಸಂಪ್ರೀತವಾಗಿ ತಮ್ಮಲ್ಲಿರುವ ಸಂಪೂರ್ಣ ತೇಜಸ್ಸನ್ನ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಬಲಿಯಲ್ಲಿ ಎರಕ ಹೊಯ್ದಿದ್ದಾರೆ, ಬಲಿಗೆ ಸಮರ್ಪಿಸಿದ್ದಾರೆ. ಆ ಕಾರಣದಿಂದ ಅವನು ಅಷ್ಟೊಂದು ತೇಜಸ್ಸಿನಿಂದ ಕೂಡಿದವನಾಗಿದ್ದಾನೆ ಅಂತ ಹೇಳ್ತಾರೆ. ಇಂತಹ ಹೇಳಿದ್ದಲ್ದೇನು, ಇಂತಹ ಸಂದರ್ಭದಲ್ಲಿ ನೀವಾಗ್ಲಿ ನಾನಾಗ್ಲಿ ಅಥವಾ ವಾಸ್ತವದಲ್ಲಿ ಬೃಹಸ್ಪತ್ಯಾಚಾರ್ಯರು ಯುದ್ಧಕ್ಕೆ ಹೋಗುವಂತಹ ಪ್ರಮೇಯವೇ ಇಲ್ಲ. ಆದ್ರೂ ಸುಮ್ಮನೆ ಮಾತಿಗೆ ಹೇಳಿದ್ರು, ನೀನಾಗ್ಲಿ ನಾನಾಗ್ಲಿ ಸಾಕ್ಷಾತ್ ಭಗವಂತನನ್ನು ಹೊರತುಪಡಿಸಿ ಯಾರೂ ಅವನನ್ನು ಇವಾಗ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತೇಜಸ್ಸಿನಿಂದ ಕೂಡಿರುವಂತವನಾಗಿದ್ದಾನೆ. ಇವಾಗಿರುವಂತಹ ಒಳ್ಳೆಯ ಮಾರ್ಗ ಏನು ಅಂತ ಹೇಳಿದ್ರೆ, ಯಾವ ಬ್ರಾಹ್ಮಣರ ಆಶೀರ್ವಾದದಿಂದ ಅವನಿಗೆ ಅಂತಹ ತೇಜಸ್ಸು ಅನ್ನುವಂತಹದ್ದು ಬಂದಿದೆಯೋ, ಮುಂದೆ ಅದೇ ಬ್ರಾಹ್ಮಣರಿಗೆ ಅವನು ಅವಮಾನ ಅಥವಾ ಆ ಬ್ರಾಹ್ಮಣನಿಂದಲೇನೆ ಶಾಪಕ್ಕೊಳಗಾಗ್ತಾನೆ. ಆವಾಗ ಅವನ ಎಲ್ಲ ತೇಜಸ್ಸು ಕುಂದು ಹೋಗುತ್ತದೆ. ಆವಾಗ ನೀವು ಅವನನ್ನು ಗೆಲ್ಲಬಹುದು ಅಂತ ಹೇಳಿ, ಇವಾಗಿರುವಂತಹ ಒಂದೇ ಉಪಾಯ ಅಂತ ಹೇಳಿದ್ರೆ, ನೀವು ನಿಮ್ಮ ಸ್ವರ್ಗವನ್ನ ಬಿಟ್ಟು ನಿಮ್ಮ ಬೇರೆ ಬೇರೆ ರೂಪಗಳನ್ನು ಧರಿಸಿ ಬೇರೆ ಬೇರೆ ಕಡೆ ಪ್ರಾಣ ಉಳಿಸ್ಕೊಂಡು ಓಡಿ ಹೋಗಿ ಅಂತ ಹೇಳ್ತಾರೆ. ಇಂದ್ರನಿಗೆ ಎಲ್ಲಾ ರೀತಿಯಲ್ಲಿಯೂ ಗುರುವಾಗಿರುವಂತಹ, ಎಲ್ಲಾ ರೀತಿಯಲ್ಲಿ ಅಂದ್ರೆ ಯುದ್ಧದಲ್ಲಿಯೂ ರಣನೀತಿ ತಯಾರು ಮಾಡುವಂತಹದ್ದು ಅವನೇನೆ. ಅಂತಹ ಬೃಹಸ್ಪತಿಯೇ ಹೀಗೆ ಹೇಳಿರುವಾಗ ಇವಾಗ ನಾವು ಯುದ್ಧಕ್ಕೆ ಹೋಗುವಂತಹದ್ದು ಸರಿ ಆಗೋದಿಲ್ಲ ಅಂತ ಹೇಳಿ ಇಂದ್ರನೇ ಮೊದಲುಗೊಂಡಂತಹ ಎಲ್ಲಾ ದೇವತೆಗಳು ತಮಗೆ ಬೇಕಾಗಿರುವಂತಹ ರೂಪವನ್ನ ಧರಿಸಿ ಸ್ವರ್ಗವನ್ನ ಅಮರಾವತಿಯನ್ನ ಖಾಲಿ ಮಾಡ್ತಾರೆ. ಆ ಖಾಲಿ ಆಗಿರುವಂತಹ ಅಮರಾವತಿಯನ್ನ ನೋಡಿ ಬಲಿಯು ಯಾವುದೇ ಶ್ರಮ ಇಲ್ಲದೇನೆ ಕೇವಲ ಒಂದು ಶಂಖವಾದ್ಯದಿಂದಲೇನೆ ಈ ದೇವತೆಗಳು ಭಯಗೆಟ್ಟು ಓಡಿ ಹೋದ್ರಲ್ಲ ಎನ್ನುವಂತಹ ಆನಂದದಿಂದ ಅಮರಾವತಿಯನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ತನ್ನ ಸೇನೆಯ ಬಿಡಾರವನ್ನಲ್ಲಿ ಹಾಕ್ತಾನೆ. ಇನ್ನು ಮೇಲೆ ಅಮರಾವತಿ ನನ್ನದು ಎನ್ನುವಂತಹ ತನ್ನ ಪತಾಕೆಯನ್ನಲ್ಲಿ ಹಾರಿಸ್ತಾನೆ.
ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತು ಮುಂಚೆನೆ ದೇವತೆಗಳು ಅಮೃತವನ್ನ ಸ್ವೀಕರಿಸಿದ್ದಾರೆ. ಆದರೂ ಈ ವೇದಾಧ್ಯಯನ ಸಂಪನ್ನವುಳ್ಳ ಬ್ರಾಹ್ಮಣರ ತೇಜಸ್ಸಿನ ಎದುರುಗಡೆ ಅವರ ಯಾವ ಶಕ್ತಿ ನಿಲ್ಲೋದಿಲ್ಲ ಅಂತ ಆಯ್ತು. ಇನ್ನೂ ಒಂದು ಸೂಕ್ಷ್ಮ ನಾವು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಅಮೃತ ನಿನ್ನನ್ನು ಸಾಯದೇ ಇರುವ ಹಾಗೆ ನೋಡಿಕೊಳ್ಳುತ್ತೆ ಅಷ್ಟೇ. ಗೆಲುವಿನ ಖಾತ್ರಿ ಅಮೃತ ಕೊಡೋದಿಲ್ಲ. ಆ ಗೆಲುವನ್ನ ನಾನು ನನ್ನ ಸ್ವಪ್ರಯತ್ನದಿಂದಲೇ ಸ್ವಪರಾಕ್ರಮದಿಂದಲೇ ಗೆಲುವನ್ನ ಸಾಧಿಸಬೇಕು. ಇದನ್ನ ನಾವು ಗಮನಿಸಬೇಕು. ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ ಹೇಳುವಂತಹದ್ದಾದ್ರೆ, ಒಳ್ಳೊಳ್ಳೆ ಶಾಲೆ, ಒಳ್ಳೊಳ್ಳೆ ಮೇಷ್ಟ್ರು, ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರು ಎಲ್ಲವೂ ಈ ಸಮುದ್ರ ಮಥನದಿಂದ ಹೊರಬಂದಂತಹ ಅಮೃತದಂತೆ ಇರಬಹುದು. ಅವು ನಿಮ್ಮನ್ನು ಫೇಲ್ ಆಗದಂತೆ ನೋಡಿಕೊಳ್ತವೆ ಅಷ್ಟೇ. ಯಶಸ್ಸಿಗೆ ಕರೆದುಕೊಂಡು ಹೋಗುವಂತಹದ್ದು ನಿಮ್ಮ ಸ್ವಂತ ಪರಾಕ್ರಮವೇ. ಈ ಮಾತನ್ನ ನಾವು ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಈ ಕಥೆಯನ್ನ ದೃಷ್ಟಾಂತವಾಗಿ ಹೇಳ್ಕೊಡಬಹುದು. ಅಮೃತಪಾನ ಮಾಡಿದಂತಹ ದೇವತೆಗಳು ಕೂಡ ಆ ಬ್ರಾಹ್ಮಣರ ತೇಜಸ್ಸಿನ ಎದುರುಗಡೆ ತಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳಿ ತಮ್ಮ ಊರನ್ನೇ ಬಿಟ್ಟು, ತಮ್ಮ ರಾಜಧಾನಿಯನ್ನೇ ಬಿಟ್ಟು, ತಮ್ಮ ರೂಪವನ್ನು, ಶರೀರವನ್ನು ಬಿಟ್ಟು ಬೇರೆ ರೂಪವನ್ನು ಧರಿಸಿ ಮಾಯವಾಗಿ ಓಡಿ ಹೋಗ್ತಾ ಇದ್ದಾರೆ. ಮೂರನೇ ಅಂಶ ಇದು ಬ್ರಾಹ್ಮಣರ ತೇಜಸ್ಸು ಅನ್ನುವಂತಹದ್ದು. ಆದ್ರಿಂದ ಸ್ವರ್ಗ ಅಮರಾವತಿ ಖಾಲಿ ಆಯ್ತು. ಬಲಿ ಅಲ್ಲಿ ತನ್ನ ರಾಜಧಾನಿಯನ್ನು ಮಾಡಿಕೊಂಡ. ಎಲ್ಲರೂ ಅವರವರ ರೂಪಗಳನ್ನ, ಶರೀರಗಳನ್ನು ಬಿಟ್ಟು ಬೇರೆ ರೂಪವನ್ನು ಧರಿಸಿ ಕಾಣದ ಹಾಗೆ ಮಾಯವಾಗಿ ಹೋದ್ರು. ಇದನ್ನು ಗಮನಿಸಿದಂತಹ ದೇವತೆಗಳ ತಾಯಿ ಅದಿತಿ ಬಹಳ ದುಃಖಗೊಂಡು, ಇದೇನಾಗೋಯ್ತಲ್ಲ ನನ್ನ ಮಕ್ಕಳ ಗತಿ. ನಮ್ಮ ಶತ್ರುಗಳು ಅದು ಹೇಗೆ ನಮ್ಮ ಎಲ್ಲಾ ಮಕ್ಕಳನ್ನ ರಾಜ್ಯಭ್ರಷ್ಟರನ್ನ ಮಾಡಿ, ದೇಶಭ್ರಷ್ಟರನ್ನ ಮಾಡಿ, ಕಾಡಲ್ಲೋ ಮೇಡಲ್ಲೋ ಗುರುತನ್ನ ತಪ್ಪಿಸಿಕೊಂಡು ತಮ್ಮ ಐಡೆಂಟಿಟಿಯನ್ನು ಮರೆಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂತಲ್ಲ ಎಂಬ ರೀತಿಯಲ್ಲಿ ಬಹಳ ಚಿಂತಾಗ್ರಸ್ತಳಾಗಿದ್ಲು. ಅದೇ ಸಂದರ್ಭದಲ್ಲಿ ಅನೇಕಾನೇಕ ಸಾವಿರ ವರ್ಷಗಳ ಕಾಲ ತಪಶ್ಚರ್ಯದಿಂದ ಹೊರಬಂದಿರುವಂತಹ ಕಶ್ಯಪ ಬ್ರಹ್ಮರು ಅತಿಥಿ ದೇವಿಯ ಪತಿ ಆಶ್ರಮಕ್ಕೆ ಆಗಮಿಸ್ತಾರೆ. ಬಂದ ತಕ್ಷಣ ಅವರಿಗೆ ನಮಸ್ಕಾರಾದಿಗಳನ್ನ ಮಾಡಿ ಆದರಾತಿಥ್ಯ ಪಾದ್ಯ ಇತ್ಯಾದಿಗಳನ್ನ ಪತಿಗೆ ಕೊಟ್ಟು, ಅದೇ ಸಂದರ್ಭದಲ್ಲಿ ಕಶ್ಯಪರು ಕೂಡ ಅದಿತಿಯ ಮುಖ ಬಾಡಿದೆ ಅನ್ನೋದನ್ನು ಗಮನಿಸಿ ಏನಾಯ್ತು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ನನಗೆ ಆಶ್ಚರ್ಯ ಆಗಿರುವಂತಹದ್ದು ಅಥವಾ ಕುತೂಹಲ ಹುಟ್ಟಿಸಿರುವಂತಹದ್ದು ಅವನು ಪ್ರಶ್ನೆ ಕೇಳುವ ಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಏನ್ ಕೇಳ್ತಾನೆ? ಅಪ್ಯಭದ್ರಂ ನ ವಿಪ್ರಾಣಾಂ ಭದ್ರೇ ಲೋಕೇಧುನಾಗತಂ ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯೋಶ್ಚಂದಾನುವರ್ತಿನಃ. ಹೇ ಕಲ್ಯಾಣಿ, ನಾನು ತಪಶ್ಚರ್ಯದಲ್ಲಿ ಮುಳುಗಿರುವಾಗ ಈ ಆಶ್ರಮದಲ್ಲಿ, ಈ ಸುತ್ತಮುತ್ತಲ ಪರಿಸರದಲ್ಲಿ, ಈ ಲೋಕದಲ್ಲಿ ಬ್ರಾಹ್ಮಣರಿಗೆ ಅಮಂಗಳ ಅನ್ನುವಂತಹದ್ದು ಯಾವ್ದಾದ್ರೂ ಉಂಟಾಯ್ತೇನು? ಆ ಬ್ರಾಹ್ಮಣರಿಗೆ, ಗೋವುಗಳಿಗೆ ಏನಾದ್ರೂ ಅಮಂಗಳ ಉಂಟಾಗಿದ್ದನ್ನು ಗಮನಿಸಿ ನೋಡಿ ನೀನು ಇಷ್ಟು ಮನಸ್ಸಿಗೆ ಚಿಂತೆಯನ್ನು ಗ್ರಹಿಸಿಕೊಂಡಿದ್ದೀಯಾ? ಅಥವಾ ಅಪಿವಾ ಕುಶಲಂ ಕಿಂಚಿತ್ ಗೃಹೇಶು ಗೃಹಮೇಧಿನಿ ಧರ್ಮಸ್ಯಾರ್ಥಸ್ಯ ಕಾಮಸ್ಯ ಯತ್ರ ಯೋಗೋ ಇಹ ಯೋಗಿನಾಂ. ಅಥವಾ ಯೋಗಾಭ್ಯಾಸ ನಿರತರಾಗಿರುವಂತಹ ಯೋಗಿಗಳಲ್ಲಿ, ಋಷಿಗಳಲ್ಲಿ ಅವರಿಗೇನಾದರೂ ತೊಂದರೆ ಆಯ್ತೇನು? ಅಥವಾ ಧರ್ಮಾರ್ಥ ಕಾಮಗಳನ್ನ ಆಚರಣೆ ಮಾಡುವ ಪುರುಷಾರ್ಥಗಳನ್ನ ಬೆನ್ನಟ್ಟಿ ಹೊಂದಿರುವಂತಹ, ಅವುಗಳನ್ನ ಸಂಪಾದಿಸಿಕೊಳ್ಳುವಂತಹ ಗೃಹಸ್ಥಾಶ್ರಮದಲ್ಲಿರುವಂತಹ ಗೃಹಸ್ಥರಿಗೆ, ಅಗ್ನಿಹೋತ್ರಾದಿಗಳನ್ನು ಮಾಡುವಂತಹ ಗೃಹಸ್ಥರಿಗೆ ಏನಾದರೂ ತೊಂದರೆ ಆಯ್ತೇನು? ಅಥವಾ ನಮ್ಮ ಆಶ್ರಮದಲ್ಲಿ ಯಾವುದೋ ಒಬ್ಬ ಸಂದರ್ಭದಲ್ಲಿ ಒಬ್ಬ ಅತಿಥಿ ಬಂದಾಗ ನೀನು ಬೇರೆ ಯಾವುದೋ ಕೆಲಸದಲ್ಲಿ ಮಗ್ನನಾಗಿ ಅವನು ಕೂಗಿದ್ದನ್ನು ನೀನು ಕೇಳಿಸಿಕೊಳ್ಳದೇನೆ ಆ ಅತಿಥಿಯು ಹಾಗೆ ಹಿಂತಿರುಗಿದನೇನು? ಯಾಕೆ ಅಂದ್ರೆ ಯಾವ ಮನೆಯಿಂದ ಅತಿಥಿ ವಾಪಸ್ ಏನಾದ್ರೂ ಪಡೆದುಕೊಳ್ಳದೇನೆ ವಾಪಸ್ ತಿರುಗಿ ಹೋಗುತ್ತಾನೆಯೋ ಆ ಮನೆ ನರಿಗಳ ಗೂಡೆ ಸರಿ ಅಂತ ಹೇಳ್ತಾರೆ. ಗೃಹೇಶು ಯೇ ಶ್ವತಿಥಯ ನಾರ್ಚಿತಾಹ ಸಲಿಲೈರಪಿ ಯದಿ ನಿರ್ಯಾಂತಿತೆ ನೂನಂ ಫೇರು ರಾಜಗೃಹೋಪಮಾಹ. ಆದ್ರಿಂದಲೇನೆ ನಮ್ಮ ಪ್ರಾಂತದಲ್ಲಿ
ಮನೆಗೆ ಬಂದಾಗ ಹಾಗೆ ಹೋಗ್ತೀರಿ, ಏನಾದ್ರೂ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಅವ್ರು ಏನಾದ್ರೂ ತೆಗೆದುಕೊಂಡು ಹೋದ್ರೇನೆ ಇವರಿಗೆ ಕಲ್ಯಾಣ, ಇವರಿಗೆ ಶ್ರೇಯಸ್ಸು, ಇವರಿಗೆ ಮಂಗಳ. ಅವರು ಏನೂ ತೆಗೆದುಕೊಳ್ಳೋದು ಹಾಗೆ ಹೋದ್ರೆ ಇದು ಆ ಮನೆಯ ಯಜಮಾನನಿಗೆ ಅಥವಾ ಮನೆಯವರಿಗೆ ಅಶ್ರೇಯಸ್ಸು. ಆದ್ರಿಂದ ಇದನ್ನು ಬಲ್ಲಂತಹ ನಮ್ಮ ಪ್ರಾಂತದಲ್ಲಿ ಕನಿಷ್ಠ ಪಕ್ಷ ಒಂದು ಲೋಟ ನೀರನ್ನಾದ್ರೂ ಕುಡಿದು ಹೋಗಿ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಪದ ಏನಿದೆ, ಸಲಿಲೈರಪಿ, ನೀರಿನಿಂದಾದ್ರೂ ಅರ್ಚಿತಗೊಳ್ಳಬೇಕು ಅವರು. ಕನೇ ಪಕ್ಷ ಒಂದು ಕೈಯಲ್ಲಿ ಒಂದು ಚಿಟಿಕೆ ಸಕ್ಕರೆನಾದ್ರೂ ಹಾಕಿ ಕಳಿಸ್ತಾರೆ. ಈ ಪ್ರಾಂತ ನಮ್ಮಲ್ಲಿ ಬಹಳ ಸರ್ವೇ ಸಾಮಾನ್ಯ. ಯಾರಿಗೂ ಮನೆಗೆ ಬಂದಂಥವ್ರಿಗೆ ಹಾಗೇನೇ ಕಳಿಸೋದೇ ಇಲ್ಲ. ಚಹಾ ಅನ್ನುವಂಥದ್ದು ಬಹಳ ಸರ್ವೇ ಸಾಮಾನ್ಯ, ಹಾಗಾಗಿ ಹೆಚ್ಚು ಪ್ರಾಚುರ್ಯ ಚಹಾ ಕೇಳ್ತಾರೆ. ಚಹಾ ಇಲ್ಲ ಅಂದ್ರೆ ಏನೂ ಇಲ್ಲ ಅಂದ್ರೆ ಹಾಗೆ ಹೋಗ್ತೀರಿ, ಒಂದು ಲೋಟ ನೀರು ತೆಗೆದುಕೊಂಡು ಹೋಗ್ಲಿ ಅಥವಾ ಒಂದು ಚಿಟಿಕೆ ಸಕ್ಕರೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಇದು, ಅತಿಥಿಗಳು ಮನೆಯಿಂದ ಹಾಗೆ ಹೊರಟು ಹೋದ್ರೆ ಆ ಮನೆ ಯಜಮಾನನಿಗೆ ಅದು ಅಶ್ರೇಯಸ್ಸು ಅನ್ನುವಂತಹದ್ದು. ಹಾಗೇನಾದ್ರೂ ಆಯ್ತೇನೋ ನಮ್ಮ ಆಶ್ರಮದಲ್ಲಿ? ಕಾಶ್ಯಪನಿಗೆ ಒಳಗಡೆ ಇರುವಂತಹ ಇವಳ ಮುಖದ ಬಾಡುವಿಕೆಯನ್ನು ನೋಡಿ ಅವನ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಪ್ರಶ್ನೆಗಳಿವು. ಅಥವಾ ನಾನು ತಪಶ್ಚರ್ಯದಲ್ಲಿದ್ದಾಗ ಅಗ್ನಿಹೋತ್ರವನ್ನು ರಕ್ಷಣೆ ಮಾಡುವಂತ ನಿನಗೆ ಹೇಳಿ ಹೋಗಿದ್ದೆ, ಬೇರೆ ಯಾವುದೋ ಕೆಲಸದಲ್ಲಿ ಇದ್ದಾಗ ಆ ಅಗ್ನಿ ಭಂಗವಾಯ್ತೇನು? ಅಗ್ನಿಹೋತ್ರದಲ್ಲಿರುವಂತಹ ಅಗ್ನಿ ಎರಡು ರೀತಿಯಲ್ಲಿ ಭಂಗ ಆಗಬಹುದು. ಒಂದು, ಅಗ್ನಿ ತನ್ನಷ್ಟಕ್ಕೆ ತಾನೇ ನಾಶವಾಗಿ ಹೋದ್ರೆ ಅದಕ್ಕೆ ಬೇಕಾಗಿರುವಂತಹ ಉರುವಲು ಇಲ್ಲದೆ ಇದ್ರೆ, ಮೂಢ ಅಂತಾರೆ ಅದಕ್ಕೆ, ಆ ಇಲ್ಲದೆ ಇದ್ರೆ ಅಗ್ನಿ ನಂದಿ ಹೋಗುತ್ತೆ, ಆವಾಗಲೂ ಅದು ಅಗ್ನಿ ಭಂಗ. ಅಥವಾ ತನ್ನಷ್ಟಕ್ಕೆ ತಾನೇ ಅಗ್ನಿ ಹೊತ್ಕೊಳ್ಳುತ್ತೆ ಗಾಳಿ ಜಾಸ್ತಿಯಾಗಿ, ಹಾಗಾದ್ರೂ ಅದು ಅಗ್ನಿ ಭಂಗವೇನೆ. ಎರಡು ಅಪಶಕನವೇನೆ ಅಥವಾ ಎರಡು ಅಶ್ರೇಯಸ್ಸೆ. ಆದ್ರಿಂದಲೇನೆ ಮೂಢ ಮಧ್ಯದಲ್ಲಿಟ್ಟು ಸುತ್ತಮುತ್ತಲು ಭಸ್ಮವನ್ನ, ಬೂದಿಯನ್ನ ಮುಚ್ಚುತ್ತಾರೆ, ಅದಕ್ಕೆ ಗಾಳಿ ಸೋಂಕದೇ ಇರಲಿ ಅನ್ನೋ ಕಾರಣದಿಂದ. ಹಾಗೇನಾದ್ರೂ ಆಯ್ತೇನು? ಅಪ್ಯಗ್ನಯಸ್ತು ವೇಲಾಯಾಮ್ ನಹುತ ಹವಿಷಸತ ತಯೋ ದ್ವಿಗ್ನಧಿಯ ಭದ್ರೆ ಪೋಷಿತೆ ಮೈ ಖರಿಸಿತೆ. ಅಂತಹ ಘಟನೆ ಏನಾದ್ರೂ ನೋಡಿ ನಿನ್ನ ಮನಸ್ಸು ಉದ್ವಿಗ್ನಗೊಂಡಿತೆ ಅಂತ ಕೇಳ್ತ. ಆಮೇಲೆ ಇದ್ಯಾವುದೂ ಅಲ್ಲ ಅಂದ್ರೆ, ನಮ್ಮ ಆಶ್ರಮದಲ್ಲಿ, ನಮ್ಮ ಗುರುಕುಲದಲ್ಲಿ ಇರುವಂತಹ ವಿದ್ಯಾರ್ಥಿಗಳು, ಸುತ್ತಮುತ್ತಲು ಇರುವಂತಹ ಸಮಾಜದ ಜನರು, ರಾಜನ ಪರಿವಾರದವರು, ನಾಗರಿಕರು ಎಲ್ಲರೂ ಆರೋಗ್ಯವಾಗಿದ್ದಾರೆ ತಾನೆ, ಕುಶಲಿಯಾಗಿದ್ದಾರೆ ತಾನೆ ಎಂಬುದಾಗಿ ಕೇಳ್ತಾರೆ. ಈ ಎಲ್ಲ ನನಗೆ ಆಶ್ಚರ್ಯ ಆಗಿರುವಂತಹದ್ದು, ಈ ಎಲ್ಲಾ ಪ್ರಶ್ನೆಗಳಲ್ಲಿ ನೀನು ಹುಷಾರಾಗಿದ್ದೀಯಾ, ನೀನು ಆರಾಮಾಗಿದ್ದೀಯಾ ಅಂತ ಕೇಳಲೇ ಇಲ್ಲ ಕಾಶ್ಯಪ. ಅಂದ್ರೆ ಕಾಶ್ಯಪನಿಗೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಏನು? ಅವರು ಬ್ರಹ್ಮನ ಸ್ಥಾನದಲ್ಲಿ, ಕಾಶ್ಯಪ ಬ್ರಹ್ಮ ಪ್ರಜಾಪತಿಯ ಸ್ಥಾನದಲ್ಲಿರುವಂಥವ್ರು. ಇಡೀ ಪ್ರಪಂಚದ ಜವಾಬ್ದಾರಿ, ಸುಖದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತಂಥವ್ರು. ಇಡೀ ಪ್ರಪಂಚವು ಸುಖವಿದ್ದಾಗ, ಅಥವಾ ಈಗ ಹಿಂದೆ ಕೇಳಿರುವಂತಹ ಎಲ್ಲವೂ ಪಾಸಿಟಿವ್ ಉತ್ತರದಲ್ಲಿದ್ದಾಗ, ಅವರ ಪತ್ನಿಯಾಗಿರುವಂತಹ ಅದಿತಿ ದೇವಿ ನೈಸರ್ಗಿಕವಾಗಿಯೇ ಸುಖವಿರ್ತಾಳೆ ಅನ್ನೋದು ಒಳಗಡೆ ಇರುವಂತಹ ಯುಕ್ತಿ. ಈ ಯಾವುದರಲ್ಲಿ ಏನಾದರೂ ತೊಂದರೆ ಆದಾಗ ಮಾತ್ರ ನಾವು ಯೋಚನೆ ಮಾಡಬೇಕು, ಇಲ್ಲದಿದ್ರೆ ಅವರು ನೈಸರ್ಗಿಕವಾಗಿಯೇ ಸುಖವಿರ್ತಾರೆ ಅಂತ. ಅಂದ್ರೆ ಏನರ್ಥ? ಅವರ ವೈಚಾರಿಕತೆಯ, ಉದಾರತೆಯ ಉತ್ತುಂಗತೆಯನ್ನು ನಾವಿಲ್ಲಿ ಗಮನಿಸಬಹುದು. ತಮ್ಮ ಸ್ವಾರ್ಥದ ಬಗ್ಗೆ ಏನೂ ಕೇಳಲಿಲ್ಲ. ಅದು ಕೂಡ ಕೇಳಿದ್ದಾದ್ರೆ ತಮ್ಮ ಗುರುಕುಲದಲ್ಲಿರುವಂತಹ, ಆಶ್ರಮದಲ್ಲಿರುವಂತಹ ಆಶ್ರಮ ವಾಸಿಗಳ ಬಗ್ಗೆ. ಅಂತಹ ಪರಾರ್ಥಿಯಾಗಿದ್ರು ಅವರು, ಪರೋಪಕಾರಿಗಳಾಗಿದ್ರು ಅವರು. ಆದ್ರಿಂದ ಅವರಿಗೆ ಋಷಿ ಅನ್ನುವಂಥ ಹೆಸರು. ಇಡೀ ಜಗತ್ತನ್ನ ಅದರ ಕುರಿತು ಕಾಳಜಿ ಮಾಡಿರುವಂಥವ್ರು. ಈ ಎಲ್ಲಾ ಪ್ರಶ್ನೆಗಳಿಗೂ ಅದಿತಿ ದೇವಿ ನೀವು ಆತಂಕಗೊಂಡಿರುವಂತೆ ಯಾವುದೂ ನಡೆದಿಲ್ಲ ಎನ್ನುವ ರೀತಿಯಲ್ಲಿ ಒಂದೊಂದಕ್ಕೆ ಬೇರೆ ಬೇರೆಯಾಗಿಯೇ ಉತ್ತರವನ್ನು ಕೊಡ್ತಾಳೆ. ಎಲ್ಲವೂ ಸೇರಿಸಿ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡೋದಿಲ್ಲ. ಯಾವ್ಯಾವ ಪ್ರಶ್ನೆ ಕೇಳಿರ್ತವೆ ಆಯಾ ಪ್ರಶ್ನೆಗಳಿಗೆ ಅದೇ ಅನುಕ್ರಮದಲ್ಲಿ ಬೇರೆ ಬೇರೆ ವಾಕ್ಯಗಳಲ್ಲಿಯೇ ಉತ್ತರ ಕೊಡ್ತಾಳೆ. ಆಮೇಲೆ ತನ್ನ ಮನೋವ್ಯಥೆಯನ್ನ ಹೇಳಿಕೊಳ್ತಾನೆ. ಇಷ್ಟಾದ್ರೂ ಯಾಕೆ ನಿನ್ನ ಮುಖ ಬಾಡಿದೆ ಅಂತ ಕೇಳಿದಾಗ ತನ್ನ ಮನೋವ್ಯಥೆಯನ್ನು ಹೇಳಿಕೊಳ್ತಾಳೆ. ಹೇ ಭಗವಂತನೇ, ತಮಗೆ ಗೊತ್ತಿಲ್ಲ ಅನ್ನುವಂತಹದ್ದು ಯಾವುದೂ ಇಲ್ಲ. ನಮ್ಮ ಶತ್ರುಗಳಾಗಿರುವಂತಹ ದೈತ್ಯರು ನಿಮ್ಮ ಮಕ್ಕಳಿಗೆ, ಅಂದ್ರೆ ದೇವತೆಗಳಿಗೆ
ಸ್ಥಾನಭ್ರಷ್ಟರನ್ನಾಗಿ ಮಾಡಿದ್ದಾರೆ. ನನ್ನ ಮಕ್ಕಳು ಪಾಪ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ತಮ್ಮ ಪರಿಚಯವನ್ನು ಮುಚ್ಚಿಕೊಂಡು ಬೇರೆ ರೂಪದಲ್ಲಿ ಎಲ್ಲೆಲ್ಲಿಯೋ ಹೇಗೋ ವಾಸ ಮಾಡ್ತಾ ಇದ್ದಾರೆ. ಇದನ್ನ ತಾಯಿಯಾಗಿ ನಾನು ನೋಡಬಹುದೇನು, ಅಥವಾ ನಾನು ಇದನ್ನ ಒಪ್ಕೊಳ್ಳಬಹುದೇನು? ಹೀಗಿರುವಂತಹ ನನ್ನ ಮನಸ್ಥಿತಿ, ಹೀಗಿರುವಂತಹ ಮಕ್ಕಳನ್ನು ನೋಡಿ ನನ್ನ ಮನಸ್ಥಿತಿ ಬಾಡದೆ ಇನ್ನೇನಾದೀತು. ಆದ್ರಿಂದ ನಾನು ಈ ದುಃಖ ಸಾಗರದಲ್ಲಿದ್ದೇನೆ ಅಂತ ಹೇಳಿದಾಗ ಕಶ್ಯಪರು ಮುಗುಳ್ನಕ್ಕು ಒಂದು ಶ್ಲೋಕವನ್ನು ಹೇಳ್ತಾರೆ. ಅಹೋ ಮಾಯಾ ಬಲಂ ವಿಷ್ಣೋಹೋ ಸ್ನೇಹ ಬದ್ಧಮಿದಂ ಜಗತ್ ಕ್ವದೇಹೋ ಭೌತಿಕೋ ನಾತ್ಮ ಕ್ವಚಾತ್ಮ ಪ್ರಕೃತೆ ಪರಃ ಕಸ್ಯಕೆ ಪತಿಪುತ್ರಾದ್ಯಾಹ ಮೋಹ ಏವ ಹಿ ಕಾರಣಂ. ಮುಗುಳ್ನಕ್ಕು ಹೇಳ್ತಾರೆ, ಭಗವಂತ ವಿಷ್ಣು, ಅದೇನ್ ನಿನ್ನ ಮಾಯಾಬಲ ಕಣಯ್ಯ, ಎಂಥೆಂಥವರನ್ನು ಮೋಹ ಜಾಲದಲ್ಲಿ ಸಿಕ್ಕಾಕತ್ತಲ್ಲ. ಯಾವುದಿದು ಈ ದೈಹಿಕ ಭೌತಿಕವಾಗಿರುವಂತಹ ದೇಹ, ಯಾವುದು ವಾಸ್ತವದಲ್ಲಿರುವಂತಹ ಆತ್ಮ, ಯಾವುದು ನಾವು ಪ್ರಕೃತಿಯಿಂದ ಕೂಡಿಕೊಂಡಿರುವಂತಹದ್ದು, ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟಿರುವಂತಹದ್ದು, ಯಾವುದು ಪ್ರಕೃತಿಗೂ ಮೀರಿರುವಂತಹದ್ದು? ಯೋಚನೆ ಮಾಡಬೇಡವೇ? ಕೇವಲ ನಾವು ಪತಿ ಪುತ್ರ ಇತ್ಯಾದಿಗಳಲ್ಲಿಯೇ ಸಿಕ್ಕಾಕೊಳ್ತೀವಲ್ವಾ? ಹೇ ಭಗವಂತ, ಇದು ನಿನ್ನ ಮಾಯಾ ಬಲದಿಂದ ಪ್ರೇರಿತವಾಗಿರುವಂತಹ ಮೋಹವೇ ಈ ಬಂಧನಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಹೇಳಿ ಆಮೇಲೆ ತನ್ನ ಪತ್ನಿಗೆ ಸಮಾಧಾನವನ್ನ ಹೇಳುವಂಥವ್ರಾಗ್ತಾರೆ. ದೇವಿ ಇದೇ ರೀತಿ ಹಿಂದೆ ನಾನು ಚತುರ್ಮುಖ ಬ್ರಹ್ಮನಿಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದೆ. ನಿನ್ನ ಮನಸ್ಸಿನಲ್ಲಿರುವಂತೇನೆ ನನಗೂ ಯಾವುದೋ ಸಂದರ್ಭದಲ್ಲಿ ಅನೇಕ ಆತಂಕಗಳು ಬಂದಾಗ, ಇವಾಗ ನಿನ್ನ ಮನಸ್ಸಿನಲ್ಲಿರೋದೇನೋ, ನನ್ನ ಮಕ್ಕಳು ಪುನಃ ತನ್ನ ರಾಜ್ಯ ಸಂಪತ್ತು ಎಲ್ಲವನ್ನ ಪಡೆದುಕೊಂಡು ತಮ್ಮ ತಮ್ಮ ಸ್ಥಾನಗಳಲ್ಲಿ ತಮ್ಮ ತಮ್ಮ ಅಧಿಕಾರದಲ್ಲಿ ಆರಾಮಾಗಿ ನಗನಗ್ತಾ ನಲಿದಾಡ್ತಾ ಇರಬೇಕು ಅಂತ. ಹಾಗಾಗಬೇಕು ಅಂತ ಹೇಳಿದ್ರೆ ಇವಾಗ ಆ ಸ್ಥಾನದಲ್ಲಿ ಕುಳಿತಿರುವಂತಹ ಬಲಿಚಕ್ರವರ್ತಿ ಎನ್ನುವಂತಹ ಮಹಾಪರಾಕ್ರಮಶಾಲಿಯಾಗಿರುವಂತಹ ರಾಕ್ಷಸನು, ದೈತ್ಯರ ಒಡೆಯನು, ಅವನು ಯುದ್ಧದಲ್ಲಿ ಅಥವಾ ಯಾವುದೋ ಕಾರಣದಿಂದ ಅವನಿಗೆ ಸೋಲಾಗಬೇಕು. ಅವನಿಗೆ ಸೋಲಾಗಬೇಕು ಅನ್ನುವಂಥದ್ದಾದ್ರೆ ಅವನಿಗೆ ಸೋಲಿಸುವಂತಹ ಮಹಾಪರಾಕ್ರಮ ಬಲಶಾಲಿ ಒಬ್ರು ಬರಬೇಕು. ಈಗಾಗಲೇ ಇರುವಂಥವ್ರೆಲ್ಲರೂ ತಮ್ಮ ತಮ್ಮ ರೂಪವನ್ನು ಮರೆಸ್ಕೊಂಡು ಓಡೋದ್ರಲ್ಲ, ಯಾರೋ ಒಬ್ರು ಇನ್ನೊಬ್ಬರೇ ಬರಬೇಕು ಆ ಬಲಿಯನ್ನು ಸೋಲಿಸೋದಕ್ಕೆ. ಇದೇ ತಾನೇ ನಿನ್ನ ಮನಸ್ಸಿನಲ್ಲಿರೋದು ಅಂತ ಯೋಚನೆ ಮಾಡಿ ಆ ಪ್ರಶ್ನೆಗೆ ಕಶ್ಯಪರು ಹೇಳ್ತಾರೆ, ಇದೇ ರೀತಿ ನಾನು ಚತುರ್ಮುಖ ಬ್ರಹ್ಮನಿಗೆ ಕೇಳಿದಾಗ ಆ ಚತುರ್ಮುಖ ಬ್ರಹ್ಮನು ಒಂದು ಭಗವಂತನ ಪ್ರೀತಿಗೋಸ್ಕರ, ಭಗವಂತನ ಮೆಚ್ಚಿಸೋದಕ್ಕೋಸ್ಕರ ಒಂದು ವೃತವನ್ನ ನನಗೆ ಉಪದೇಶ ಮಾಡಿದ್ದನು. ಆ ವೃತವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಆ ವೃತ ಪ್ರಭಾವದಿಂದ ನಮ್ಮ ಮನಸ್ಸಿನ ಆಸೆಗಳೆಲ್ಲವೂ ಈಡೇರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಸತ್ ಸಂತಾನವನ್ನು, ಉತ್ತಮವಾದ ಸಂತಾನವನ್ನ ಪಡೆಯುವಂತಹದ್ದು, ವರವ ರೂಪದಲ್ಲಿ ಕೊಡುವಂತಹದ್ದು ಆ ವೃತ. ಅದು ಯಾವುದು ವೃತ ಅಂತ ಹೇಳಿದ್ರೆ ಪಯೋವೃತ ಅಂತ ಹೇಳ್ತಾರೆ. ಭಗವಂತನನ್ನ ಸಂಪ್ರೀತಗೊಳಿಸಿರುವಂತಹ ಪಯೋವೃತ ಇದು. ಯಾವಾಗ ಮಾಡೋದು ಅಂದ್ರೆ ಫಾಲ್ಗುಣ ಮಾಸ್ಯ ಮಲೆ ಪಕ್ಷೆ ದ್ವಾದಶಾಹಂ ಪಯೋವೃತ ಅರ್ಚಯೇ ದರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಫಾಲ್ಗುಣ ಶುದ್ಧ ಪ್ರತಿಪದೆಯಿಂದ ಹಿಡಿದುಕೊಂಡು ದ್ವಾದಶಿಯವರೆಗೆ ಪ್ರತಿನಿತ್ಯವೂ 12 ದಿವಸ ಸತತವಾಗಿ ಅರ್ಚನೆ, ಶ್ರೀಹರಿಯನ್ನ, ಭಗವಂತನನ್ನ ಅರ್ಚನೆ ಮಾಡುವಂತಹ ವೃತ ಇದು. ಈ ವೃತ ಮಾಡುವಾಗ ಕೇವಲ 12 ದಿವಸಗಳು ಪೂರ್ತಿ ಕೇವಲ ಹಾಲನ್ನು ಮಾತ್ರ ಸ್ವೀಕರಿಸಿ 12 ದಿವಸ ಈ ವೃತ ನಡೀತಾ ಇರಬೇಕು. ಹಾಲನ್ನು ಮಾತ್ರ ಸ್ವೀಕರಿಸಿ ಅಂದ್ರೆ ಹಸಿವೆ ಆದಾಗ ಒಂದೊಂದು ಲೋಟ ಹಾಲು ಕುಡಿಯೋದು ಅಂತಲ್ಲ, ಒಂದು ಬಾರಿ ಮಾತ್ರ ಹಾಲನ್ನ ಸ್ವೀಕರಿಸಿ ಅದು ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿದ ಮೇಲೆ ಅಥವಾ ಭಗವಂತನಿಗೆ ಅಭಿಷೇಕದಲ್ಲಿ ಬಳಸಿ ಆ ಬಳಸಿದ ಹಾಲನ್ನೇ ತೀರ್ಥ ರೂಪವಾಗಿ ಸ್ವೀಕರಿಸೋದು. ಮತ್ತೆ ನಾಳೆ ಮರು ದಿವಸ ಆ ಅಭಿಷೇಕ ಮಾಡಿದಾಗ ಆ ಅಭಿಷೇಕದ ತೀರ್ಥವನ್ನೇ ಬಳಸುವಂತಹದ್ದು. ಹಾಗೆ 12 ದಿವಸಗಳ ಕಾಲ ಕೇವಲ ಹಾಲಿನಿಂದ ಮಾತ್ರ ಪ್ರಾಣಧಾರಣೆಯನ್ನು ಮಾಡಿಕೊಂಡಿರುವುದರಿಂದ ಇದಕ್ಕೆ ಪಯೋವೃತ ಅಂತ ಹೆಸರು. ಹಿಂದಿನ ಅಮಾವಾಸ್ಯೆಯ ದಿವಸ ಫಾಲ್ಗುಣ ಶುದ್ಧ ಪ್ರತಿಪದೆಯಿಂದ ಪ್ರಾರಂಭವಾಗಬೇಕು. ಹಿಂದಿನ ದಿವಸವೇನೆ ಅಂದ್ರೆ ಮಾಘ ಅಮಾವಾಸ್ಯೆಯ ದಿವಸವೇನೆ ಈ ವೃತ ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪಕ್ಕಿಂತಲೂ ಪೂರ್ವದಲ್ಲಿ
ಕಾಡು ಹದ್ದಿ ತನ್ನ ಮುಖದಿಂದ ಮಣ್ಣನ್ನ ಕಿತ್ತು ಹಾಕಿರ್ತದಲ್ಲ, ಆ ಮಣ್ಣಿನಿಂದ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆ ಮಣ್ಣನ್ನ ಮೈಗೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ. ಅದಿಲ್ಲದಿದ್ರೆ ನದಿ ಸ್ನಾನ ಮಾಡಬೇಕು ಅಂತ. ನದಿ ಸ್ನಾನ ಮಾಡಿಕೊಂಡು ಆಮೇಲೆ ನಾಳೆಯಿಂದ ನಾನು 12 ದಿವಸಗಳವರೆಗೆ ಪಯೋವ್ರತವನ್ನು ಮಾಡಲಿದ್ದೇನೆ ಎನ್ನುವಂತಹ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿ ಮರು ದಿವಸದಿಂದ ಆ ವ್ರತವನ್ನು ಪ್ರಾರಂಭ ಮಾಡಬೇಕು. ಒಂದು ವಿಗ್ರಹದಲ್ಲಿಯೋ ಪ್ರತಿಮೆಯಲ್ಲಿಯೋ ಅಥವಾ ಅಗ್ನಿಯಲ್ಲಿಯೋ ಭಗವಂತನನ್ನ ಆವಾಹನೆ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರದಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅಭಿಷೇಕದ ಸಂದರ್ಭದಲ್ಲಿ ಪಯೋ ಅಭಿಷೇಕವನ್ನು, ಹಾಲಿನಿಂದ ಕ್ಷೀರಾಭಿಷೇಕವನ್ನ ಮಾಡಿ ಪಯಸ್ಸಿನಿಂದಲೇನೆ ಅಭಿಷೇಕವನ್ನ ಮಾಡಿ ಆಮೇಲೆ ಓಂ ನಮೋ ಭಗವತೆ ವಾಸುದೇವ ಎನ್ನುವಂತಹ ದ್ವಾದಶಾಕ್ಷರಿ ಮಂತ್ರದಿಂದಲೇ ಗಂಧ ಅಕ್ಷತೆ ಪುಷ್ಪ ಇವೆಲ್ಲವನ್ನು ಅರ್ಪಿಸಿ ಅದಾದ ಮೇಲೆ ಅಗ್ನಿಯನ್ನು ಸ್ಥಾಪನೆ ಮಾಡಿ ಮತ್ತೆ ಪುನಃ ಆ ದ್ವಾದಶಾಕ್ಷರಿ ಮಂತ್ರದಿಂದ ಅಗ್ನಿಯಲ್ಲಿ ಹಾಲಿನಿಂದಲೇನೆ ಅಥವಾ ತುಪ್ಪದಿಂದಲೇನೆ ಹವಿಸ್ಸನ್ನ ಹಾಕಿ ಆಮೇಲೆ ಆ ಭಗವಂತನ ವಿಗ್ರಹಕ್ಕೆ ಅರ್ಚಕ್ಕೆ ಯಾವುದು ಇರುತ್ತೋ ಅದು ವಿಗ್ರಹ ಪ್ರತಿಮೆ ಏನಿದೆಯೋ ಅದಕ್ಕೆ ಹಾಲಿನಲ್ಲಿಯೇ ಬೇಯಿಸಿದ ಅನ್ನವನ್ನ ಅದರ ಜೊತೆಗೆ ಬೆಲ್ಲ ಮತ್ತು ತುಪ್ಪದಿಂದ ಸೇರಿಸಿ ಅಂದ್ರೆ ಪಾಯಸವನ್ನ ಮಾಡಿ ಆ ಅನ್ನವನ್ನ ಪಾಯಸವನ್ನ ಭಗವಂತನಿಗೆ ನೈವೇದ್ಯವನ್ನ ಮಾಡಬೇಕು. ಆಮೇಲೆ ಪುನಃ ಅಷ್ಟೋತ್ತರ ಶತ ಅಂದ್ರೆ 108 ದ್ವಾದಶಾಕ್ಷರಿ ಮಂತ್ರದ ಜಪ ಮಾಡಬೇಕು. ಆಮೇಲೆ ಕನಿಷ್ಠ ಇಬ್ಬರು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ಬೇಕು. ನಾನು ಉಪವಾಸ ಇರ್ತೇನೆ ಅಂತ ಹೇಳಿ ಬ್ರಾಹ್ಮಣರಿಗೆಲ್ಲ ಉಪವಾಸ ಅಂತೇನಿಲ್ಲ. ಬ್ರಾಹ್ಮಣರಿಗೆ ಭೋಜನ ಯಥೇಚ್ಛ ಭೋಜನವನ್ನು ಮಾಡಿಸ್ಬೇಕು. ಆ ನೈವೇದ್ಯ ಮಾಡಿರುವಂತಹ ಪಾಯಸವನ್ನ ಬ್ರಾಹ್ಮಣರಿಗೆ ಕೊಡಬೇಕು. ಅಭಿಷೇಕ ಮಾಡಿರುವಂತಹ ಕ್ಷೀರ ಹಾಲನ್ನ ತಾನು ಸ್ವೀಕಾರ ಮಾಡಬೇಕು. ಸಾಯಂಕಾಲದಲ್ಲಿಯೇ ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡುವಂತಹ ಸಂಗೀತ, ನಾಟ್ಯ, ನೃತ್ಯ ಇವುಗಳ ಮೂಲಕ ರಾತ್ರಿಯನ್ನು ಕಳೆದು ರಾತ್ರಿಯಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಹಗಲಿನಲ್ಲಿ ಮಲಗದೆ ರಾತ್ರಿಯಲ್ಲಿ ಕೇವಲ ಚಾಪೆ, ಕಂಬಳಿ ಇತ್ಯಾದಿ ವಸ್ತ್ರಗಳ ರೂಪದಲ್ಲಿ ಹಾಕಿಕೊಂಡು ಮಲಗಿ ಹೀಗೆ 12 ದಿವಸಗಳ ಕಾಲ ಈ ವ್ರತವನ್ನು ಮಾಡಬೇಕು. ಈ ವ್ರತವನ್ನ ಮಾಡಿದ್ದೇ ಆದ್ರೆ 13ನೇ ದಿವಸದಲ್ಲಿ ಉದ್ಯಾಪನೆ ರೂಪದಲ್ಲಿ ಬ್ರಾಹ್ಮಣರಿಗೆ ಯಥಾಶಕ್ತಿ ಅಂದ್ರೇನು, ನಾವು ಯಥಾಶಕ್ತಿ ಅನ್ನುವಂತಹ ಅರ್ಥವನ್ನ ಕಡಿಮೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಮಾಡಿದ್ದೇವೆ. ಯಥಾಶಕ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಏನರ್ಥ, ಕಡಿಮೆ ಮಾಡ್ತೀನಿ ಅಂತಲೇನೆ ಅರ್ಥ. ಆ ರೀತಿ ನಾವು ಆ ಯಥಾಶಕ್ತಿ ಶಬ್ದಕ್ಕೆ ಕಡಿಮೆ ಅನ್ನೋದಕ್ಕೆ ಈಕ್ವಲ್ ಮಾಡಿಬಿಟ್ಟಿದ್ದೀವಿ. ವಾಸ್ತವದಲ್ಲಿ ಯಥಾಶಕ್ತಿ ಅಂದ್ರೆ ಶಕ್ತಿಂ ಅನತಿಕ್ರಮ್ಯ, ನನ್ನ ಸಾಮರ್ಥ್ಯ ಎಲ್ಲಿವರೆಗೂ ಇದೋ ಅಲ್ಲಿವರೆಗೂ ಅಂತ. ನನ್ನ ಸಾಮರ್ಥ್ಯ ಬ್ರಾಹ್ಮಣರಿಗೆ ವಸ್ತ್ರ, ಸುವರ್ಣ, ರಜತ, ಗೋವು, ಭೂಮಿ ಇತ್ಯಾದಿಗಳನ್ನು ದಾನ ಮಾಡುವ ಸಾಮರ್ಥ್ಯ ಇದ್ರೂನು ಯಥಾಶಕ್ತಿ ಮಾಡ್ತೇನೆ ಅಂತ ಹೇಳಿದ್ರೆ ಕಡಿಮೆನೆ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡ್ತೇವೆ. ಹಾಗಲ್ಲ, ನನ್ನ ಸಾಮರ್ಥ್ಯ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಕೊಟ್ಟು ಅವರನ್ನು ಸಂಪ್ರೀತಿಗೊಳಿಸಿ ಅವರಿಂದ ಆಶೀರ್ವಾಚನವನ್ನು ಪಡೆದುಕೊಳ್ಬೇಕು. ಹೀಗೆ ಮಾಡಿದಾಗ ಪ್ರತಿನಿತ್ಯ ಅಲ್ಲಿ ಹೇಳುವಂತಹ ಕಶ್ಯಪ ಋಷಿಯು ಹೇಳಿರುವಂತೆ ಆ ಎಲ್ಲಾ ವೃತ್ತ ನಿಯಮಗಳನ್ನ ಚಾಚೂ ತಪ್ಪದೆ ಆ ವ್ರತವನ್ನ ಅದಿತಿ ದೇವಿ ಮಾಡುವಂಥವಳಾಗ್ತಾಳೆ. ಹಾಗೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಾರ್ಥನಾ ಶ್ಲೋಕ ಇದೆಯಲ್ಲ, ಬಹಳ ಸುಂದರವಾಗಿದೆ. ಈ ಪಯೋವ್ರತದಲ್ಲಿ ಬರುವಂತಹ ಪ್ರಾರ್ಥನಾ ಶ್ಲೋಕ 6-7 ಶ್ಲೋಕಗಳಷ್ಟೇನೆ. ಮೊದಲನೇ ಶ್ಲೋಕದಲ್ಲಿ ಭಗವಂತನನ್ನ ಸರ್ವವ್ಯಾಪಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಣೆ. ಪ್ರತಿಯೊಂದು ಭೂತದಲ್ಲಿ ವಾಸವಾಗಿರುವಂತಹ, ಅದರಂತೆ ನನ್ನಲ್ಲಿಯೂ ಸಾಕ್ಷಿ ರೂಪದಲ್ಲಿ ವಾಸವಾಗಿರುವಂತಹ ಭಗವಂತನೇ ನಿನಗೆ ನಮಸ್ಕಾರ. ಆಮೇಲೆ 2ನೇ ಶ್ಲೋಕದಲ್ಲಿ ಭಗವಂತನನ್ನ ತ್ರಿಗುಣಾತ್ಮಿಕೆ ಆಗಿರುವಂತಹ ಮಾಯಾ ರೂಪದಲ್ಲಿ ಅಥವಾ ಮಾಯೆಯ ಮೂಲಕ ನೀನು ಜಗತ್ತನ್ನ ಸೃಷ್ಟಿ ಮಾಡುವಂಥವನೋ ಅನ್ನುವಂತಹ ಅರ್ಥದಲ್ಲಿ ಆ ಮಾಯೆಯ ಮೂಲಕ 24 ತತ್ವಗಳನ್ನ ಸೃಷ್ಟಿ ಮಾಡಿ ಅಲ್ಲಿಂದ ಸೃಷ್ಟಿ ಮುಂದುವರಿಸೋದು ಅನ್ನೋ ಅರ್ಥದಲ್ಲಿ
ಆ ಮಾಯೆ ಮತ್ತು ಆ ಚತುರ್ವಿಂಶತಿ ಗುಣಗಳನ್ನ ಸ್ತೋತ್ರ ಮಾಡ್ತಾರೆ. ನಮೋ ವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶತಿ ಗುಣಜ್ಞಾಯ ಗುಣ ಸಂಖ್ಯಾನ ಹೇತವೇ. ಅವ್ಯಕ್ತಾಯ ಅಂತ ಹೇಳಿದ್ರೆ ಇಲ್ಲಿ ಅವ್ಯಕ್ತ ಅನ್ನೋ ಶಬ್ದದಿಂದ ಮಾಯೇನೆ. ಆಮೇಲೆ ಭಗವಂತನನ್ನ ಅಗ್ನಿಯ ರೂಪದಲ್ಲಿ ಸ್ತೋತ್ರ ಮಾಡ್ತಾರೆ. ಅಗ್ನಿಯ ಸ್ವರೂಪ ಬಹಳ ವಿಚಿತ್ರವಾಗಿರುವಂತಹದ್ದು. 3 ಕಾಲು, 2 ಮುಖ, 4 ಕೋಡುಗಳು, 7 ನಾಲಿಗೆಗಳು. ಇದು ಅಗ್ನಿಯ ಮೂರ್ತ ರೂಪ. ನಮೋ ದ್ವಿಶೀರ್ಷ್ಣೆ ತ್ರಿಪದೇ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರಯೀ ವಿದ್ಯಾತ್ಮನೇ ನಮಃ. 7 ಕೈಗಳು. ಆಡು ಆಡು ಅನ್ನುವಂತಹ ಪ್ರಾಣಿ ಅವನ ವಾಹನ. ಇದು ಅಗ್ನಿಯ ರೂಪ. ಆ ಅಗ್ನಿಯ ರೂಪದಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಭಗವಂತನನ್ನ ಶಿವನ ರೂಪದಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿಧರಾಯ ಚ ಸರ್ವ ವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ. ಭಗವಂತನನ್ನೇ ಶಿವನ ರೂಪದಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ಶ್ಲೋಕದಲ್ಲಿ ಬ್ರಹ್ಮನ ರೂಪದಲ್ಲಿ ಪ್ರಾರ್ಥನೆ ಮಾಡಿದೆ. ನಮೋ ಹಿರಣ್ಯ ಗರ್ಭಾಯ ಪ್ರಾಣಾಯ ಜಗದಾತ್ಮನೆ ಯೋಗೈಶ್ವರ್ಯ ಶರೀರಾಯ ನಮಸ್ತೆ ಯೋಗ ಹೇತವೇ. ಹಿರಣ್ಯಗರ್ಭಾಯ, ಹಿರಣ್ಯಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮನಲ್ಲಿ ಆ ರೀತಿ ನಮಸ್ಕಾರ ಮಾಡಿ ಆಮೇಲೆ ಈ ಕಲಿಯುಗದಲ್ಲಿ ಯಾವಾಗಲೂ ನರ ಮತ್ತು ನಾರಾಯಣ ಎಂಬಂತಹ ಋಷಿಗಳ ರೂಪದಲ್ಲಿ ವಾಸ ಮಾಡ್ತೇನೆ ಎನ್ನುವಂತಹ ಭಗವಂತನ ವಾಕ್ಯವನ್ನ ಇಟ್ಕೊಂಡು ಆ ರೀತಿಯ ರೂಪವನ್ನು ನರ ನಾರಾಯಣ ಅವತಾರಗಳನ್ನ ಸ್ಮರಣೆ ಮಾಡಲಾಗಿದೆ. ನಮಸ್ತೆ ಆದಿದೇವಾಯ ಸಾಕ್ಷೀಭೂತಾಯ ತೇ ನಮಃ ನಾರಾಯಣಾಯ ಋಷಿಯೇ ನರಾಯ ಹರಯೇ ನಮಃ. ಆಮೇಲೆ ಭಗವಂತನು ತನ್ನ ಶ್ಯಾಮಲ ಬಣ್ಣದಿಂದ ಕೂಡಿರುವಂತಹ ಶರೀರದಿಂದ, ಶ್ಯಾಮಲ ಕಾಂತಿಯಿಂದ ಕೂಡಿರುವಂತಹ ಶರೀರದಿಂದ ತನ್ನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನ ಇಟ್ಟುಕೊಂಡು ಪೀತಾಂಬರಧಾರಿಯಾಗಿರುವಂತಹ ರೂಪದಲ್ಲಿ ಆ ಭಗವಂತನನ್ನ ವರ್ಣಿಸಲಾಗಿದೆ. ನಮೋ ಮರಕತ ಶ್ಯಾಮ ವಪುಷೇ ಅಧಿಗತ ಶ್ರೀಯೇ ಕೇಶವಾಯ ನಮಸ್ತುಭ್ಯಂ ನಮಸ್ತೆ ಪೀತವಾಸಸೆ. ಕೇಶವ ಎಂಬ ಹೆಸರಿನಿಂದ ನಮಸ್ಕಾರ ಮಾಡಿ ಹಳದಿ ಬಣ್ಣದ ಬಟ್ಟೆಯನ್ನು ಹುಟ್ಟಿಕೊಂಡಂಥವನೇ, ಶ್ರೀಯನ್ನ ಲಕ್ಷ್ಮಿಯನ್ನ ವಕ್ಷಸ್ಥಲದಲ್ಲಿ ಇರಿಸಿಕೊಂಡಿರುವಂಥವನೇ, ಮರಕತ ಶ್ಯಾಮಲ ಬಣ್ಣದ ಕಾಂತಿಯಿಂದ ಕೂಡಿರುವಂತಹ ಮೈಬಣ್ಣ ಉಳ್ಳಂಥವನೇ, ನಿನಗೆ ನಮಸ್ಕಾರ ಅಂತ. ಈ ರೀತಿ ಆ ಪಯೋವೃತ್ತದ ಪ್ರಾರ್ಥನಾ ಶ್ಲೋಕಗಳನ್ನು ಹೇಳಿದಾಗ ಈ ರೀತಿ ಹೇಳಿ ಕೊನೆಗೆ ಆ ಅದಿತಿ ದೇವಿ ತನ್ನ ಮನದಾಳದ ಇಂಗಿತವನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಅನ್ವರ್ತಂತಯಂ ದೇವಾಹ ಶ್ರೀಶ್ಚ ತತ್ಪಾದ ಪದ್ಮಯೋಃ ಸ್ಪೃಹಯಂತ ಇವಾಮೋದಂ ಭಗವಾನ್ ಮೇ ಪ್ರಸೀದತಾಂ. ಹೇ ಭಗವಂತ, ಯಾರು ನಿನ್ನ ಚರಣ ಕಮಲಗಳನ್ನೇ ಆಶ್ರಯಿಸಿಕೊಂಡಿದ್ದಾರೋ ಅವರಿಗೆ ಸುಖ ಅನ್ನೋದು ಕೊಡೋ ಕಣಯ್ಯ ಅಂತ. ಅಂದ್ರೆ ಈ ದೇವತೆಗಳೆಲ್ಲ ಭಗವಂತನನ್ನ ಆಶ್ರಯಿಸುವರಲ್ವೇ, ಆದ್ರಿಂದಲೇನೆ ಸಮುದ್ರ ಮಥನದಲ್ಲಿ ಭಗವಂತನು ಇವರ ಪರವಾಗಿ ಪಕ್ಷಪಾತ ವಹಿಸಿದ್ದು. ಅಂತಹ ದೇವತೆಗಳು ಇವಾಗ ಕಷ್ಟದಲ್ಲಿದ್ದಾರೆ ಕಣಯ್ಯ. ಮನೆ ಮಠ ಎಲ್ಲ ಬಿಟ್ಟು ಅಂಡರ್ ಗ್ರೌಂಡ್ ಆಗಿದ್ದಾರೆ ಪಾಪ. ಅವರಿಗೆ ಆಮೋದಂ ಭಗವಾನ್ ಮೇ ಪ್ರಸೀದತ, ಸುಖ ಅನ್ನುವಂಥದ್ದು, ಸಂತೋಷ ಅನ್ನುವಂಥದ್ದು ಕೊಡ್ಬೇಕಲ್ವೇ ಅನ್ನೋ ರೀತಿಯಲ್ಲಿ ಕೇಳಿದಾಗ ಆ ಭಗವಂತನು ಆ ಅದಿತಿ ದೇವಿಗೆ ಎದುರುಗಡೆ ಪ್ರತ್ಯಕ್ಷವಾಗಿ ಉತ್ತರವನ್ನು ಕೊಡ್ತಾನೆ. ಹೇ ಅದಿತಿ ದೇವಿ, ದೇವ ಮಾತೆ ಅಂದ್ರೆ ದೇವತೆಗಳ ತಾಯಿಯೇ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು ನನಗ್ ಗೊತ್ತು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಆ ನಿನ್ನ ಮಕ್ಕಳನ್ನ ಸ್ಥಾನಭ್ರಷ್ಟರನ್ನಾಗಿ ಮಾಡಿರುವಂತಹ ಆ ಅದಿತಿ, ಆ ಬಲಿ ಚಕ್ರವರ್ತಿಯನ್ನ ಸೋಲಿಸಿ ನಿನ್ನ ಮಕ್ಕಳಿಗೆ ಅವರವರ ಸ್ಥಾನ ಮರುಕಳಿಸಿಕೊಡ್ಬೇಕು, ಅಷ್ಟೇ ತಾನೇ ನಿನ್ನ ಮನಸ್ಸಿನಲ್ಲಿರೋದು. ಆದ್ರೂ ಮುಂದಿನ ಮಾತು ಕೇಳಿ, ಸಾಕ್ಷಾತ್ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಆಶ್ಚರ್ಯವಾಗುತ್ತೆ. ಏನದು ಮಾತು?
ಈ ಸಂದರ್ಭದಲ್ಲಿ, ಈ ಕಾಲದಲ್ಲಿ ಆ ಬಲಿ ಚಕ್ರವರ್ತಿಯು ವೇದ ಪಂಡಿತರಿಂದ ಅಥವಾ ವೇದಾಧ್ಯಯನ ಸಂಪನ್ನರಾಗಿರುವಂತಹ ಬ್ರಾಹ್ಮಣರಿಂದ ಆಶೀರ್ವಚನ ರೂಪದಲ್ಲಿ ತೇಜಸ್ಸನ್ನ ಪಡೆದುಕೊಂಡು ಬಂದಿರುವುದರಿಂದ ಅವರಿಗೆ ನೀನಷ್ಟೇ ಅಲ್ಲ, ನಾನು ಏನೋ ಮಾಡ್ಲಾರೆ. ಎಂತಹ ಮಾತು! ಸಾಕ್ಷಾತ್ ಭಗವಂತನೇ ಶ್ರೀಹರಿಯೇ ಹೇಳ್ತಾ ಇದ್ದಾನೆ, ಯಾರು ಬ್ರಾಹ್ಮಣರಿಂದ ಆಶೀರ್ವಚನ ಪಡೆದುಕೊಂಡಿದ್ದಾರೆ ನಾನು ಅವ್ರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದ್ರಿಂದಲೇ ಶ್ರೀಕೃಷ್ಣ ಬೇರೆ ಕಡೆ ಏನ್ ಹೇಳ್ತಾನೆ, ಬ್ರಾಹ್ಮಣೋ ಮಮ ದೈವತಂ ಅಂತ ಹೇಳ್ತಾರೆ. ಮನ್ ಈ ಮಂತ್ರಾಧೀನಂ ಜಗತ್ಸರ್ವಂ ತೇ ಮಂತ್ರ ಬ್ರಾಹ್ಮಣಾಧೀನಾ ತಸ್ಮಾತ್ ಬ್ರಾಹ್ಮಣೋ ಮಮ ದೈವತಂ ಅಂತ ಹೇಳಿ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ತು ದೈವತಂ ತೇ ಮಂತ್ರ ಬ್ರಾಹ್ಮಣಾಧೀನ ತಸ್ಮಾತ್ ಬ್ರಾಹ್ಮಣೋ ಮಮ ದೈವತ ಎನ್ನುವಂತ ಮಾತಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಅದನ್ನ ಬ್ರಾಹ್ಮಣರೇ ನನ್ನ ದೇವತೆಗಳು ಅನ್ನುವಂಥದ್ದು. ಅವರು ಕೊಟ್ಟಿರುವಂತಹ ಆಶೀರ್ವಾದದ ಮುಂದೆ ನನ್ನ ನಟನು ಏನು ನಡೆಯೋದಿಲ್ಲ ಅಂತ ಅಂತ ಹೇಳಿ, ಆದ್ರೂ ನೀನು ಬಹಳ ಕಷ್ಟ ಸಾಧ್ಯವಾಗಿರುವಂತಹ ಆ ಪಯೋವೃತ ಅನ್ನುವಂತಹದ್ದು ಮಾಡಿದ್ದೀಯಲ್ವಾ, ಅದರಿಂದ ನಾನು ನಿನಗೆ ವರ ಕೊಡ್ಲೇಬೇಕು. ಆ ಕಾರಣದಿಂದ ನಾನು ಏನಾದ್ರೂ ಒಂದು ಯೋಚನೆ ಮಾಡಲೇಬೇಕು ನಿನಗೋಸ್ಕರ. ಅದನ್ನ ನಾನು ಹೇಗೆ ಮಾಡ್ತೇನೆ ಅನ್ನುವಂತಹದ್ದಾದ್ರೆ, ಕಶ್ಯಪನ ಮೂಲಕವಾಗಿ ನನ್ನ ತೇಜಸ್ಸು ನಿನ್ನ ಗರ್ಭದಲ್ಲಿ ಬರುತ್ತೆ. ಅಲ್ಲಿ ನಾನು ಒಬ್ಬ ಗರ್ಭದಲ್ಲಿ 12 ವರ್ಷ ಕಾಲ ಇದ್ದು ಒಟುವಾಗಿ ಹುಟ್ಟಿದ ತಕ್ಷಣ ನನಗೆ ನೀವು ಉಪನಯನಾದಿಗಳನ್ನು ಮಾಡಬೇಕು. ಆಮೇಲೆ ನಾನು ಒಬ್ಬ ವಟುವಾಗಿಯೇನೆ ಹೋಗಿ ಆ ಬಲಿ ಚಕ್ರವರ್ತಿಗೆ ನಿನ್ನ ಮನಸ್ಸಿನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ಹೇಗೆ ಈಡೇರಬೇಕು ಆ ರೀತಿಯಲ್ಲಿ ಆ ಬಲಿಗೆ ಬಂಧಿಸಲಿದ್ದೇನೆ ಎನ್ನುವಂತಹ ಅಭಯ ವರವನ್ನ ಕೊಟ್ಟು ಅದೃಶ್ಯನಾಗ್ತಾನೆ. ಇಲ್ಲಿಗೆ ಅದಿತಿ ದೇವಿ ಮಾಡಿರುವಂತಹ ಪಯೋವೃತ ಅನ್ನುವಂತಹದ್ದು ಸಫಲವಾಗುತ್ತೆ. ಮುಂದೆ ಭಗವಂತನು ಅವಳ ಉದರದಲ್ಲಿ ವಾಮನ ರೂಪದಲ್ಲಿ ಹುಟ್ಟಲಿದ್ದಾನೆ ಎನ್ನುವಂತಹ ಒಂದು ಸೂಚನೆ ನಮಗೆ ಈ ಮೂಲಕ ಸಿಗುತ್ತೆ. ಇವತ್ತಿಗೆ ಇಲ್ಲಿಗೆ ಈ ಅಧ್ಯಾಯದಲ್ಲಿ ನಾವು ಸಮಾಪ್ತಿಯನ್ನು ಮಾಡಿ, ಮುಂದಿನ ದಿನಗಳಲ್ಲಿ ವಾಮನನ ಅವತಾರ, ಬಲಿ ನಿಗ್ರಹಣ ಇತ್ಯಾದಿಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ಕಥಾಭಾಗವನ್ನ ತಮ್ಮೆಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣ ವಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಪ್ರಶ್ನೆ ಅಂದ್ರೇನು, ಇತ್ತೀಚೆಗೆ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಆಯ್ತಲ್ಲ, ಅವಾಗ ಮೋದಿ ಅವರು ಒಂದು ವೃತ ಮಾಡಿದ್ರು. ಅಥವಾ ಅದು ಬಹುಶಃ ಹೇಳಿದ್ದು ಇದಕ್ಕೇ ಸಿಮಿಲರ್ ಆಗಿ ಅನಿಸ್ತಾ ಇದೆ ಗುರುಗಳೇ. 12 ದಿವಸ ಉಪವಾಸ ಇದ್ದು ಎಲ್ಲಾ ನದಿಗಳೊಳಗೆ ಸ್ನಾನ ಮಾಡಿ ಅವರು ಬಂದು ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ತೀರ್ಥ ತಗೊಂಡ್ರು ಅವರು. ಈ ಪಯೋವೃತ್ತಕ್ಕ ಬಹುಶಃ ಏನೋ ಹತ್ರ ಅಂತ ಅನಿಸ್ತದೆ ನನಗೆ. ಇದೇ ತರ ಇರುವಂತಹದ್ದು ಇರಬಹುದು, ಅಥವಾ ಇದಕ್ಕೆ ಹತ್ರ ಇರುವಂತಹದ್ದು ಇರಬಹುದು. ಏನು ಆಶ್ಚರ್ಯ ಇಲ್ಲ. ಅವರಿಗೆ ಸಲಹಾಕಾರರಾಗಿ ಬಹಳ ತುಂಬಾ ಪಂಡಿತರು, ಬಲ್ಲವರು, ಬಹಳಷ್ಟು ಜನ ಅವರಿಗೆ ಮಾರ್ಗದರ್ಶನ ನೀಡೋರು ಇದ್ದಾರೆ. ಏನ್ ಆಶ್ಚರ್ಯ ಇಲ್ಲ ಅವ್ರು ಮಾಡಿದ್ರೆ. ಅಲ್ಲ, ಈಗಿನ ಕಾಲದಾಗ 12 ದಿವಸ ಉಪವಾಸ ಇರೋದು ಅಂದ್ರ